ಇದು ಜೈಲಲ್ಲ, ನರಕ. ಅಯ್ಯಯ್ಯೋ, ನನ್ನಿಂದ ಆಗ್ತಾ ಇಲ್ಲ, ಬದುಕೋದಕ್ಕೆ ಇಷ್ಟ ಆಗಿಲ್ಲ, ಒಂದು ತೊಟ್ಟು ವಿಷ ಕೊಡಿ, ಕುಡಿದು ಸತ್ ಹೋಗ್ತೀನಿ ಎಂದಿದ್ರು ಆರೋಪಿ ದರ್ಶನ್. ಹಾಗೇನಿಲ್ಲ, ಎಲ್ಲ ಕೊಡ್ತಾಗಿದ್ದೀವಿ ಅಂತ ಜೈಲಾಧಿಕಾರಿಗಳು ಹೇಳಿದ್ರೆ ನೀವೇ ಬಂದು ನೋಡ್ಕೊಂಡು ಹೋಗ್ಬಿಡಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಜಡ್ಜ್ಗೆ ಕೇಳ್ಕೊಂಡಿದ್ರು ದರ್ಶನ್ ಪರ ವಕೀಲರು. ಈಗ ಜೈಲಿಗೆ ಹೋಗಿ ನೋಡ್ಕೊಂಡು ಬಂದ ನ್ಯಾಯಾಧೀಶರು ದರ್ಶನ್ಗೆ ಶಾಕ್ ಆಗುವಂತಹ ರಿಪೋರ್ಟ್ ಕೊಟ್ಟಿದ್ದಾರೆ. ಸೌಲಭ್ಯ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರ ದರ್ಶನ್ಗೆ ಏನೆಲ್ಲ ಸಿಕ್ತಿದೆ ಅಧಿಕಾರಿಗಳು ಹೇಳಿದ್ದೇನು? ಸುಳ್ಳು ಹೇಳಿದ ದಾಸನಿಗೆ ಸಂಕಷ್ಟ ಎದುರಾಗತ್ತ. ದರ್ಶನ್ ಒಳ್ಳೆಯ ನಟ, ಅವರು ಸಿನಿಮಾಗಳಲ್ಲಿ ಮಾತ್ರ ನಟನೆ ಮಾಡಿ ಎಲ್ಲರನ್ನ ರಂಜಿಸ್ತಾರೆ ಅಂತ ಎಲ್ರೂ ಅಂದುಕೊಂಡಿದ್ರು. ಆದರೆ ಅವರು ನಿಜ ಜೀವನದಲ್ಲೂ ಸೂಪರ್ ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ಅವರು ಜೈಲಿಗೆ ಹೋದ ನಂತರ ಗೊತ್ತಾಗ್ತಾಗಿದೆ. ಈ ಹಿಂದೆ ಬೆನ್ನು ನೋವು, ಮೊಣಕಾಲು ನೋವು ಅಂತ ಡ್ರಾಮಾ ಮಾಡಿ ಜಾಮೀನು ಪಡ್ಕೊಂಡಿದ್ರು. ನಂತರ ಸರ್ಜರಿ ಮಾಡಿಸದೆ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಈಗ ಪರಪ್ಪನ ಅಗ್ರಹಾರದಲ್ಲಿ ಸ್ವಲ್ಪ ಟೈಟ್ ಮಾಡ್ತಾಗಿದ್ದಂತೆ ದರ್ಶನ್ ಮತ್ತೆ ತಮ್ಮ ಡ್ರಾಮಾಗಳನ್ನ ಶುರು ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ವಾರ್ನಿಂಗ್ ನ ನಂತರ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಟ್ರೀಟ್ಮೆಂಟೇ ಬದಲಾಗಿತ್ತು. ಈ ಹಿಂದೆ ರಾಜಾತಿಥ್ಯ ಅನುಭವಿಸಿದ್ದ ದಾಸನಿಗೆ ಈ ಬಾರಿ ಸಾಮಾನ್ಯ ಕೈದಿಗೆ ಕೊಡೋ ಸೌಲಭ್ಯಗಳನ್ನ ಮಾತ್ರ ಕೊಡಲಾಗ್ತಾಗಿದೆ. ಆದರೆ ಸಾಮಾನ್ಯ ಕೈದಿಗೆ ಕೊಡೋ ಸೌಲಭ್ಯಗಳಿಂದ ನೆಮ್ಮದಿಯಾಗಿ ಇರೋಕೆ ಆಗದ ದರ್ಶನ್ ತಮ್ಮ ಲಾಯರ್ ಮೂಲಕ ಹಾಸಿಗೆ ದಿಂಬು ಸೇರಿದಂತೆ ಹಲವು ಬೇಡಿಕೆಗಳನ್ನಾಗಿಟ್ಟಿದ್ರು. ಆದರೆ ಕೋರ್ಟ್ ಅದನ್ನೆಲ್ಲ ಕೊಡೋದಕ್ಕೆ ಹಿಂದೇಟು ಹಾಕಿತ್ತು. ಜೈಲಾಧಿಕಾರಿಗಳಿಗೆ ಏನೆಲ್ಲ ಕೊಡಬಹುದು ಅನ್ನೋದನ್ನ ಕೇಳಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಏನೂ ಸಿಕ್ತಾಗಿಲ್ಲ ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದ ದರ್ಶನ್ ಒಂದು ದಿನ ಜಡ್ಜ್ ಮುಂದೆಯೇ ಕೈ ಎತ್ತಿ, ಸರ್ ನನ್ನಿಂದ ಆಗ್ತಾಗಿಲ್ಲ ಸಾರ್, ವಿಷ ಕೊಟ್ಬಿಡಿ ಸರ್, ಕುಡಿದು ಸತ್ ಹೋಗ್ತೀನಿ ಅಂತ ಹೇಳಿದ್ರು. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯಗೊಂಡಿದ್ರು. ದರ್ಶನ್ ಫ್ಯಾನ್ ಸಾಕಷ್ಟು ಮರುಕಾಪಟ್ಟಿದ್ರು. ಅಯ್ಯೋ, ದರ್ಶನ್ ಎಷ್ಟೊಂದು ಕಷ್ಟ ಪಡ್ತಾಗಿದ್ದಾರೆ, ಜೈಲಾಧಿಕಾರಿಗಳು ಎಷ್ಟೊಂದು ಕಠಿಣವಾಗಿ ನಡ್ಕೋತಾಗಿದ್ದಾರೆ ಅಂತ ಬೇಸರ ಮಾಡಿಕೊಂಡಿದ್ರು. ಕೊನೆಗೆ ಜೈಲಾಧಿಕಾರಿಗಳನ್ನು ವಿಚಾರಣೆಗೆ ಕರೆಸಲಾಯಿತು. ಆಗ ಜೈಲಾಧಿಕಾರಿಗಳು, ನಾವು ಎಲ್ಲ ಕೊಡ್ತಾಗಿದ್ದೇವೆ, ಅವರು ಕೇಳಿದಂತೆ ಪಲ್ಲಂಗ ಎಲ್ಲ ಕೊಡೋದಕ್ಕಾಗಲ್ಲ ಎಂದಿದ್ರು. ಇದೆಲ್ಲ ಆದ್ರೂ ದರ್ಶನ್ ಮಾತ್ರ ಸುಮ್ಮನಾಗಲಿಲ್ಲ. ಸುಳ್ಳು ಹೇಳೋದನ್ನ ನಿಲ್ಲಿಸಲಿಲ್ಲ. ಜೈಲಾಧಿಕಾರಿಗಳು ನನ್ನನ್ನ ಆಚೆಯೇ ಬಿಡ್ತಾಗಿಲ್ಲ, ಬ್ಯಾರಾಕ್ನಲ್ಲೇ ಕೂಡು ಹಾಕಿದ್ದಾರೆ, ಬೆಳಕು ನೋಡಿ ತಿಂಗಳುಗಳೇ ಆಗಿವೆ, ವಾಕಿಂಗ್ ಮಾಡೋದಕ್ಕೆ ಬಿಡ್ತಾಗಿಲ್ಲ, ಹಾಸಿಗೆ ದಿಂಬು ಕೊಡ್ತಾಗಿಲ್ಲ ಅಂದ್ರು. ಕೊನೆಗೆ ಅನಾರೋಗ್ಯ ಅಂತಲೂ ಹೇಳಿ ವೈದ್ಯರನ್ನ ಜೈಲಿಗೆ ಕರೆಸ್ಕೊಂಡಿದ್ರು. ತಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ಜೈಲಿಗೆ ಬಂದು ನೋಡಿ, ನ್ಯಾಯಾಧೀಶರೇ ಬಂದು ಪರಿಶೀಲನೆ ಮಾಡ್ಲಿ ಅಂತ ದರ್ಶನ್ ಬೇಡಿಕೊಂಡಿದ್ರು. ಅದರಂತೆ ಈಗ ನ್ಯಾಯಮೂರ್ತಿ ವರದರಾಜು ತಂಡ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ಕೊಂಡು ಬಂದಿದೆ.
ಅಕ್ಟೋಬರ್ 15ರಂದು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದ ನ್ಯಾಯಾಧೀಶರ ತಂಡ ದರ್ಶನ್ ಬ್ಯಾರಾಕ್ ಅನ್ನ ಪರಿಶೀಲನೆ ಮಾಡಿತ್ತು. ದರ್ಶನ್ ಜೊತೆಗಿದ್ದವರ ಹೇಳಿಕೆಗಳನ್ನು ಅಧಿಕಾರಿಗಳು ಪಡೆದುಕೊಂಡಿದ್ರು. ದರ್ಶನ್ಗಿರೋ ಬ್ಯಾರಾಕ್ ಮಾತ್ರವಲ್ಲದೆ ಪಕ್ಕದ ಬ್ಯಾರಾಕ್ಗಳಲ್ಲಿದ್ದ ವಿಚಾರಣಾಧೀನ ಕೈದಿಗಳ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ರು. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನೆಲ್ಲ ನಿಯಮಗಳಿವೆ, ವಿಚಾರಣಾಧೀನ ಕೈದಿಗಳಿಗೆ ನೀಡುವ ವ್ಯವಸ್ಥೆ ಏನೇನು ಅನ್ನೋ ಮಾಹಿತಿ ಪಡೆದು ದಾಖಲೆಗಳನ್ನ ಕಲೆ ಹಾಕಿದ್ರು. ಈಗ ಅದರ ರಿಪೋರ್ಟ್ ಕೋರ್ಟಿಗೆ ಸಲ್ಲಿಕೆ ಮಾಡಲಾಗಿದ್ದು ಅದರಲ್ಲಿ ದರ್ಶನ್ ಕಳ್ಳಾಟ ಎಲ್ಲ ಬಯಲಾಗಿದ್ಯಂತೆ. ಸದ್ಯ ವರದಿಯಲ್ಲಿ ನಿಯಮದಂತೆ ಎಲ್ಲಾ ಸೌಲಭ್ಯ ನೀಡಲಾಗಿದೆ ಅಂತ ಹೇಳಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರದ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಖುದ್ದು ಜೈಲಿಗೆ ಭೇಟಿ ನೀಡಿ ವರದಿ ಸಿದ್ಧಪಡಿಸಿದ್ದ ಅಧಿಕಾರಿಗಳು ಮುಚ್ಚಿಟ್ಟ ಲಕೋಟೆಯಲ್ಲಿ ಕೋರ್ಟ್ಗೆ ಅದನ್ನ ಸಲ್ಲಿಸಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ವರದಿ ಸಲ್ಲಿಕೆಯಾಗಿದೆ. ಬ್ಯಾರಾಕ್ನಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇನ್ನು ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ಕೊಡೋದಕ್ಕೆ ಅವಕಾಶವಿಲ್ಲ. ನಿಯಮದಂತೆ 1 ಗಂಟೆ ವಾಕಿಂಗ್ ಮಾಡಲು, ಆಟ ಆಡಲು ಅವಕಾಶ ಕೊಡಲಾಗಿದೆ. ದರ್ಶನ್ ಟಿವಿ ಬೇಕು ಅಂತ ಕೇಳಿದ್ರು. ಆದ್ರೆ ಪ್ರತಿ ಬ್ಯಾರಾಕ್ಗೆ ಟಿವಿ ನೀಡಬೇಕೆಂಬ ನಿಯಮವಿಲ್ಲ. ಫೋನ್ ಸ್ಪೀಕರ್ ಆನ್ ಮಾಡಿಸ್ತಾರೆ ಅಂತ ದರ್ಶನ್ ತಕರಾರು ತೆಗೆದಿದ್ದಾರೆ. ಆರೋಪಿಗಳ ಮೇಲೆ ನಿಗಾ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಆಗಿದೆ. ಇನ್ನು ದರ್ಶನ್ ಹೇಳಿದಂತೆ ಅವರಿಗೆ ಯಾವುದೇ ಫಂಗಸ್ ಆಗಿಲ್ಲ. ಕಾಲಿನಲ್ಲಿ ಸಣ್ಣ ಬಿರುಕು ಬಿಟ್ಟಿದೆ. ಜೈಲಿನ ವೈದ್ಯರು 2 ದಿನಕ್ಕೊಮ್ಮೆ ಬ್ಯಾರಾಕ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾಗಿದ್ದಾರೆ. ಜೈಲು ಅಧಿಕಾರಿಗಳು ಕೈಪಿಡಿಯಲ್ಲಿನ ನಿಯಮಗಳನ್ನ ಪಾಲಿಸಿದ್ದಾರೆ. ದರ್ಶನ್ ಹೇಳಿದಂತೆ ಅಲ್ಲಿ ಏನೂ ಇಲ್ಲ. ಒಬ್ಬ ಸಾಮಾನ್ಯ ಕೈದಿಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ದರ್ಶನ್ಗೆ ಸಿಕ್ತಾಗಿದೆಯಂತೆ. ದರ್ಶನ್ ವಾಕಿಂಗ್ ಮಾಡಲು ಆಚೆ ಬಿಡೋದಿಲ್ಲ ಅಂತ ದೂರಿದ್ರು. ಆದ್ರೆ ದರ್ಶನ್ ಆಚೆ ಬಂದ್ರೆ ಬೇರೆ ಸೆಲ್ನಲ್ಲಿ ಇರೋ ಕೈದಿಗಳು ಕಿರುಚಾಡ್ತಾರಂತೆ. ಸುತ್ತಮುತ್ತಾಗಿರೋ ಅಪಾರ್ಟ್ಮೆಂಟ್ಗಳವರು ಫೋಟೋ ತೆಗೀತಾರಂತೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಫಿಸಿಯೋಥೆರಪಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ನೀಡಿಲ್ಲವೆಂದು ಆರೋಪ ಮಾಡಿದ್ರು. ಸಜಾಬಂದಿಗಳಿಗೆ ಮಾತ್ರ ಇವುಗಳನ್ನ ಕೊಡಬಹುದು. ವಿಚಾರಣಾಧೀನ ಕೈದಿಗೆ ಕೊಡಲು ನಿಯಮದಲ್ಲಿ ಅವಕಾಶವಿಲ್ಲ. ಸದ್ಯ ಸೂರ್ಯನ ಬೆಳಕಲ್ಲಿ ನಡೆದಾಡಲು ವ್ಯವಸ್ಥೆ ಕಲ್ಪಿಸಬೇಕಿದೆ. ಉಳಿದಂತೆ ಎಲ್ಲಾ ನಿಯಮ ಪಾಲನೆ ಮಾಡಲಾಗಿದೆ ಅಂತ ವರದಿಯಲ್ಲಿ ಇದೆಯಂತೆ. ಎಲ್ಲವನ್ನೂ ನೀಟಾಗಿ ಪರಿಶೀಲನೆ ಮಾಡಿರೋ ಅಧಿಕಾರಿಗಳು 10 ಪುಟಗಳ ವರದಿ ರೆಡಿ ಮಾಡಿದ್ದು ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ದರ್ಶನ್ ಸುಳ್ಳು ಹೇಳಿದ್ದಾರೆ. ಹೆಚ್ಚಿನ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ಜೈಲಿನ ನಿಯಮಗಳ ಪ್ರಕಾರ ಅವರು ಕೇಳಿದ್ದನ್ನೆಲ್ಲ ಕೊಡಲು ಸಾಧ್ಯವಿಲ್ಲ ಅಂತ ನ್ಯಾಯಾಧೀಶರೇ ತಮ್ಮ ವರದಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ದರ್ಶನ್ಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಹಾಸಿಗೆ ದಿಂಬನ್ನಾದ್ರೂ ಕೊಡಿ, ಬೆನ್ನು ನೋವಿದೆ ಅಂತ ಹೇಳಿದ್ರು. ಆದರೆ ಹಾಸಿಗೆ ದಿಂಬನ್ನ ಕೊಡಲು ನಿಯಮಗಳು ಇಲ್ವಂತೆ. ಆ ಮೂಲಕ ದರ್ಶನ್ಗೆ ಹಾಸಿಗೆ ದಿಂಬು ಸಹ ಇಲ್ಲದಂತಾಗಿದೆ. ಸದ್ಯ ದರ್ಶನ್ ಸುಳ್ಳು ಹೇಳಿರೋದ್ರಿಂದ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅವಕಾಶ ಆಗಿದೆ. ಹಾಗಾಗಿ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆಗಳಿವೆ.